ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಟ್ರೇಸ್ ಆಫ್ ಟು. ನಾವಿವತ್ತಿನ ವಿಡಿಯೋಲಿ ಬೆಂಗಳೂರಲ್ಲಿರೋ ಎಲ್ಲರಿಗೂ ಫೇವ್ರೆಟ್ ಮಾನ್ಸೂನ್ ಸ್ಪಾಟ್ ಆಗಿರೋ ಶಿವನ ಸಮುದ್ರಕ್ಕೆ ಹೋಗ್ತಾ ಇದೀವಿ. ಈ ಪ್ಲೇಸ್ ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ 100 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಹಂಗೆ ಹೋಗ್ತಾ ನಾವು ಒಳ್ಳೆ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ. ಈ ಹೋಟೆಲ್ನ ಆಲ್ಮೋಸ್ಟ್ 50 ಇಯರ್ಸ್ ಇಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ದೋಸೆ ತುಂಬಾ ಫೇಮಸ್. ನಾವ್ ಈ ರೂಟಲ್ಲಿ ಹೋಗ್ಬೇಕಾದ್ರೆ ನಮ್ದು ಇದೇ ಬ್ರೇಕ್ಫಾಸ್ಟ್ ಪಾಯಿಂಟ್. ನೀವೇನಾದ್ರೂ ಆಲ್ರೆಡಿ ವಿಸಿಟ್ ಮಾಡಿದ್ರೆ ಅಥವಾ ನೆಕ್ಸ್ಟ್ ಟೈಮ್ ಈ ರೂಟಲ್ಲಿ ಹೋಗ್ಬೇಕಾದ್ರೆ ವಿಸಿಟ್ ಮಾಡಿ ನಿಮ್ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ. ನೀವಿಲ್ ವಿಸಿಟ್ ಮಾಡ್ಬೇಕಂದ್ರೆ ಜುಲೈ ಟು ಸೆಪ್ಟೆಂಬರ್ ಬೆಸ್ಟ್ ಟೈಮ್. ಯಾವಾಗ ಮಳೆ ಜಾಸ್ತಿ ಆಗಿ KRS ಡ್ಯಾಮ್ ಓಪನ್ ಮಾಡ್ತಾರೆ ಅವಾಗ ಇಲ್ಲಿ ನೀರಿನ ಫೋರ್ಸ್ ತುಂಬಾ ಜಾಸ್ತಿ ಇರುತ್ತೆ. ಫಾಲ್ಸ್ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಫಾಲ್ಸ್ಗೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಅಲೌ ಮಾಡ್ತಾರೆ. ಬೇಗ ಬಂದಷ್ಟು ಜನ ಕಮ್ಮಿ ಇರ್ತಾರೆ. ವ್ಯೂನ ಎಂಜಾಯ್ ಮಾಡ್ಬೋದು. ಹಾಗೆ ಆನ್ ದ ವೇ ಸೋಮನಾಥ್ಪುರ ಇಲ್ಲ ಕೊಕ್ರೆಬೆಳ್ಳೂರು, ಅಚ್ಚಲು ಬೆಟ್ಟನು ವಿಸಿಟ್ ಮಾಡ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಏಷ್ಯಾದಲ್ಲೇ ಫಸ್ಟ್ ಟೈಮು 1902ನಲ್ಲಿ ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ನ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಜನರೇಟ್ ಮಾಡಿರೋ ಪವರ್ನ ಫಸ್ಟ್ ಟೈಮು KGF ಅಲ್ಲಿರೋ ಫ್ಯಾಕ್ಟ್ರೀಸಿಗೆ ಸಪ್ಲೈ ಮಾಡ್ತಾರೆ. ಆದರೆ ಸಿಟಿ ಅಂತ ಆಯಿತು ಅಥವಾ ಒಂದು ಊರಿಗೆ ಅಂತ ಕರೆಂಟ್ ಸಪ್ಲೈ ಮಾಡಿರೋದು ನಮ್ಮ ಬೆಂಗಳೂರಿಗೆ. ನಾವು ವೀಕ್ ಡೇಸ್ ಅಲ್ಲಿ ಹೋಗಿದ್ವಿ. ವೀಕೆಂಡ್ಸ್ ಅಲ್ಲಿ ಹೋದ್ರೆ ತುಂಬಾ ರಶ್ ಇರುತ್ತೆ ಅಂತ. ಆದ್ರೂ ನೀವು ನೋಡ್ತಿರ್ಬೋದು ಎಷ್ಟೊಂದು ವೆಹಿಕಲ್ಸ್ ಇದೆ ಅಂತ. ಇಲ್ಲಿ ನಾವು ಆಲ್ಮೋಸ್ಟ್ 12 ಹಾಗೆ ಬಂದ್ವಿ. ನೀವೇನಾದ್ರೂ ಸ್ವಲ್ಪ ಬೇಗ ಹೋದ್ರೆ ರಶ್ ಕಮ್ಮಿ ಇರ್ಬೋದು. ಸೊ ಬೆಟರು ವೀಕೆಂಡ್ಸ್ನ ಅವಾಯ್ಡ್ ಮಾಡಿ. ನೀವ್ ಇವಾಗ ನೋಡ್ತಾ ಇರೋದು ಗಗನಚುಕ್ಕಿ ವಾಟರ್ ಫಾಲ್ಸ್. ಕಾವೇರಿ ನದಿ ಆಕ್ಚುಲಿ 2 ಭಾಗ ಆಗ್ಬಿಟ್ಟು ಒಂದು ಗಗನಚುಕ್ಕಿ ಇನ್ನೊಂದು ಹೊರಚುಕ್ಕಿ ವಾಟರ್ ಫಾಲ್ಸ್ ಫಾರ್ಮ್ ಆಗುತ್ತೆ. ಇದೆರಡು ವಾಟರ್ ಫಾಲ್ಸ್ಗೆ ಟ್ವಿನ್ ವಾಟರ್ ಫಾಲ್ಸ್ ಅಂತಾನೂ ಕರೀತಾರೆ. ಆಕ್ಚುಲಿ ಇದೆರಡು ವಾಟರ್ ಫಾಲ್ಸ್ ಪ್ರಪಂಚದಲ್ಲೇ 100 ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಅಲ್ಲಿ ಒಂದಾಗಿದೆ. ಇವಾಗ ನಾವು ಗಗನಚುಕ್ಕಿಯಿಂದ ಭರಚುಕ್ಕಿಗೆ ಹೋಗ್ತಾ ಇದ್ದೀವಿ. ಗಗನಚುಕ್ಕಿಯಿಂದ ಭರಚುಕ್ಕಿಗೆ 18 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಕಾವೇರಿ ನದಿ ಸ್ಪ್ಲಿಟ್ ಆಗಿ ಗಗನಚುಕ್ಕಿ ಭರಚುಕ್ಕಿ ಫಾರ್ಮ್ ಆಗಿರೋದ್ರಿಂದ ಮಧ್ಯದಲ್ಲಿರೋ ಶಿವನ ಸಮುದ್ರ ಐಲ್ಯಾಂಡ್ ತರ ಫಾರ್ಮ್ ಆಗಿದೆ. ಇವಾಗ ನೀವು ನೋಡ್ತಾ ಇರೋ ಹಾಗೆ ಅಲ್ಲಿ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇರೋ ಸ್ಟೋನ್ ಬ್ರಿಡ್ಜ್ 200 ಇಯರ್ಸ್ ಓಲ್ಡ್ ಬ್ರಿಡ್ಜ್. ಈ ಬ್ರಿಡ್ಜ್ ನ 18th ಸೆಂಚುರಿನಲ್ಲೇ ಕಟ್ಟಿದ್ದಾರೆ. ಇದನ್ನ ವೆಲ್ಲೆಸ್ಲೆ ಬ್ರಿಡ್ಜ್ ಅಥವಾ ಲಶಿಂಗ್ಟನ್ ಬ್ರಿಡ್ಜ್ ಅಂತ ಕೂಡ ಕರೀತಾರೆ. ಮೊದಲು ಇದೇ ಬ್ರಿಡ್ಜ್ ನ ಯೂಸ್ ಮಾಡ್ತಾ ಇದ್ರು. ಈಗ ಸ್ವಲ್ಪ ವರ್ಷಗಳಿಂದ ಹೆವಿ ಟ್ರಾಫಿಕ್ ಅಥವಾ ಹೆವಿ ವೆಹಿಕಲ್ಸ್ಗೋಸ್ಕರ ಗವರ್ಮೆಂಟ್ ಅವರು ಹೊಸ ಬ್ರಿಡ್ಜ್ ಕೂಡ ಕಟ್ಟಿದ್ದಾರೆ.
2018 ಫ್ಲಡ್ಸ್ ಆದಾಗ ಈ ಬ್ರಿಡ್ಜು ಬಿದ್ದೋಗುತ್ತೆ. ಇದನ್ನ ಗೌರ್ಮೆಂಟ್ ಅವರು ರೀಕನ್ಸ್ಟ್ರಕ್ಟ್ ಮಾಡಿ ಮೊದ್ಲಿನ ತರ ಕಾಣಿಸೋ ಹಾಗೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಓಡಾಡೋದಕ್ಕೆ ಅಲೋ ಮಾಡೋದಿಲ್ಲ. ಇವಾಗ ನೀವು ನೋಡ್ತಾ ಇರೋದು ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಏನ್ ಹೇಳ್ತಾರೆ, ಅದರಲ್ಲಿ ಇದನ್ನ ಮಧ್ಯರಂಗ ಅಂತ ಕರೀತಾರೆ. ಆದ್ರೆ ಇವಾಗ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸದ್ಯಕ್ಕೆ ಇದನ್ನ ಕ್ಲೋಸ್ ಮಾಡಿದ್ದಾರೆ. ಗಗನಚುಕ್ಕಿ ವಾಟರ್ ಫಾಲ್ಸ್ಗೆ ಯಾವುದೇ ರೀತಿಯಾದ ನಿಮಗೆ ಎಂಟ್ರಿ ಫೀಸು ಅಥವಾ ಚಾರ್ಜಸ್ ಇರೋದಿಲ್ಲ. ಆದ್ರೆ ಇಲ್ಲಿ ನಿಮಗೆ ಎಂಟ್ರೆನ್ಸ್ ಅಲ್ಲಿ ಬೇಸ್ಡ್ ಆನ್ ವೆಹಿಕಲ್ಸ್ 10 to 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಎಂಟ್ರೆನ್ಸ್ ಹತ್ರ ನಿಮಗೆ ಸ್ವಲ್ಪ ಸ್ನ್ಯಾಕ್ಸ್ ಅವೈಲಬಿಲಿಟಿ ಇರುತ್ತೆ. ಹಾಗೆ ಇಲ್ಲಿ ಎಂಟ್ರೆನ್ಸ್ ಫೀಸು ಪರ್ ಹೆಡ್ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಗಗನಚುಕ್ಕಿ ವಾಟರ್ ಫಾಲ್ಸು ಆಲ್ಮೋಸ್ಟ್ 300 ಫೀಟ್ ಹೈಟ್ ಇದ್ರೆ, ಭರಚುಕ್ಕಿ ವಾಟರ್ ಫಾಲ್ಸು ನಿಮಗೆ ಆಲ್ಮೋಸ್ಟ್ 200 ಫೀಟ್ ಹೈಟ್ ಇದೆ. ಇದೆರಡು ವಾಟರ್ ಫಾಲ್ಸ್ ನ ಕರ್ನಾಟಕದ ನಯಾಗ್ರಾ ಫಾಲ್ಸ್ ಅಂತ ಕೂಡ ಕಂಪೇರ್ ಮಾಡ್ತಾರೆ. ಮಾನ್ಸೂನ್ ಟೈಮಲ್ಲಿ ನೀವು ಯಾವಾಗೇ ಬಂದ್ರು ಇಲ್ಲಿ ಯಾವಾಗ್ಲೂ ಜನ ಇರ್ತಾರೆ, ಯಾವಾಗ್ಲೂ ಫುಲ್ ರಶ್ ಇರುತ್ತೆ. ಹಾಗಂತ ಬರೋದ್ ಬಿಡಕ್ ಹೋಗ್ಬೇಡಿ, ಯಾಕಂದ್ರೆ ವ್ಯೂ ಕೂಡ ಅಷ್ಟೇ ಬರ್ತಿದೆ. ಹಾಗೆ ಇಲ್ಲಿ ಸ್ವಲ್ಪ ದೂರದಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಕೂಡ ಇದೆ. ನೀವು ಬೇಕಾದ್ರೆ ಅಲ್ಲೂ ವಿಸಿಟ್ ಮಾಡ್ಬೋದು. ಆನ್ ದ ವೇ ರೂಟ್ ಅಲ್ಲಿ ವ್ಯೂ ಪಾಯಿಂಟ್ ಮತ್ತೆ ಬೋಟಿಂಗ್ ಪಾಯಿಂಟ್ ಕೂಡ ಇದೆ. ನೀವೇನಾದ್ರೂ ಇಲ್ಲಿ ಬೋಟಿಂಗ್ ಮಾಡ್ಬೇಕಂತ ಅನ್ಕೊಂಡ್ರೆ ಪರ್ ಹೆಡ್ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆರಾಮಾಗಿ ನೀವು ಒಂದು 30 ಮಿನಿಟ್ಸ್ ವರೆಗೂ ವ್ಯೂನ ಎಂಜಾಯ್ ಮಾಡ್ಬೋದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.